ಸಾರ್ವಜನಿಕರು ಹಾಗೂ ವ್ಯಾಪಾರಸ್ಥರು ಪರಿಸರ ಸ್ನೇಹಿ ಗಣೇಶ ಮಾಡಬೇಕು. ಏನಾದರೂ ಪಿಒಪಿ ಗಣೇಶ ಮೂರ್ತಿ ವ್ಯಾಪಾರ ಮಾಡುವುದು ಕಂಡುಬಂದರೆ ಅವರ ವಿರುದ್ಧ ಯಾವ ಮುಲಾಜು ಇಲ್ಲದೆ ಶಿಸ್ತು ಕ್ರಮ ಜರುಗಿಸಲಾಗುವುದು ಎಂದು ಹಾಸನ ನಗರಸಭೆ ಆಯುಕ್ತರಾದ ನರಸಿಂಹಮೂರ್ತಿ ಎಚ್ಚರಿಕೆ ನೀಡಿದ್ದಾರೆ. ಸಾರ್ವಜನಿಕರು ಹಾಗೂ ವ್ಯಾಪಾರಸ್ಥರು ಪರಿಸರ ಸ್ನೇಹಿ ಗಣೇಶ ಮಾಡಬೇಕು. ಏನಾದರೂ ಪಿಒಪಿ ಗಣೇಶ ಮೂರ್ತಿ ವ್ಯಾಪಾರ ಮಾಡುವುದು ಕಂಡುಬಂದರೆ ಅವರ ವಿರುದ್ಧ ಯಾವ ಮುಲಾಜು ಇಲ್ಲದೆ ಶಿಸ್ತು ಕ್ರಮ ಜರುಗಿಸಲಾಗುವುದು ಎಂದು ಹಾಸನ ನಗರಸಭೆ ಆಯುಕ್ತರಾದ ನರಸಿಂಹಮೂರ್ತಿ ಎಚ್ಚರಿಕೆ ನೀಡಿದರು. ನಗರಸಭೆ ಕುವೆಂಪು ಸಭಾಂಗಣದಲ್ಲಿ ಸೋಮವಾರ ಸಂಜೆ ಕರೆಯಲಾಗಿದ್ದ ಗಣೇಶ ಮೂರ್ತಿ ವ್ಯಾಪಾರಸ್ಥರ ಸಭೆಯಲ್ಲಿ ಎಲ್ಲರ ಸಲಹೆ ಕೇಳಿ ನಂತರ ಮಾಧ್ಯಮದೊಂದಿಗೆ ಮಾತನಾಡಿದ ಅವರು, ಹಾಸನ ನಗರಸಭಾ ವ್ಯಾಪ್ತಿಯ ಸಾರ್ವಜನಿಕರಿಗೆ ಹಾಗೂ ಗೌರಿ ಗಣೇಶ ಮೂರ್ತಿಗಳ ತಯಾರಕರಿಗೆ ಮತ್ತು ಮಾರಾಟಗಾರರಿಗೆ ತಿಳಿಯಪಡಿಸುವುದೇನೆಂದರೆ, ಈ ಬಾರಿಯ ಗೌರಿ ಗಣೇಶ ಹಬ್ಬದಲ್ಲಿ ಪ್ಲಾಸ್ಟರ್ ಆಫ್ ಪ್ಯಾರಿಸ್ ಮತ್ತು ವಿಷಕಾರಿ ಬಣ್ಣ ಲೇಪನದ ಗೌರಿ ಗಣೇಶ ವಿಗ್ರಹಗಳನ್ನು ಸಂಪೂರ್ಣವಾಗಿ ಕಟ್ಟುನಿಟ್ಟಾಗಿ ನಿಷೇಧಿಸಲಾಗಿರುತ್ತದೆ. ಹಾಸನ ನಗರಸಭಾ ವ್ಯಾಪ್ತಿಯಲ್ಲಿ ಈ ಆದೇಶವನ್ನು ಉಲ್ಲಂಘಿಸುವ ಮತ್ತು ಜಲಮೂಲಗಳನ್ನು ಕಲುಷಿತಗೊಳಿಸುವವರ ವಿರುದ್ಧ ಪರಿಸರ ನಿಯಮಗಳನ್ವಯ ವಾಯು ಮತ್ತು ಕಾಯ್ದೆಯಡಿ ಕ್ರಿಮಿನಲ್ ಮೊಕದ್ದಮೆಗಳನ್ನು ದಾಖಲಿಸಲಾಗುವುದು. ಆದ್ದರಿಂದ ಪರಿಸರ ಸ್ನೇಹಿ ವಿಗ್ರಹಗಳನ್ನು ಮತ್ತು ಹಸಿರು ಪಟಾಕಿಗಳ ಬಳಕೆಯು ಸಾರ್ವಜನಿಕರ ಜವಾಬ್ದಾರಿ ಹಾಗೂ ಕಡ್ಡಾಯವಾಗಿ ಆಚರಣೆ ಮಾಡುವುದು. ಪಿಒಪಿ ವಿಗ್ರಹಗಳ ತಯಾರಿಕೆ, ಮಾರಾಟ, ಸಂಗ್ರಹಣೆ ಮತ್ತು ಸಾಗಾಣಿಕೆಯನ್ನು ಸಂಪೂರ್ಣವಾಗಿ ನಿಷೇಧಿಸಿದ್ದು, ಪಿಒಪಿ ವಿಗ್ರಹಗಳು ಕಂಡುಬಂದಲ್ಲೇ ಅಂಥವರ ಮೇಲೆ ಕಠಿಣ ಕಾನೂನು ಕ್ರಮ ಜರುಗಿಸಲಾಗುವುದು ಎಂದರು. ಸಾರ್ವಜನಿಕರು ಹಾಗೂ ವ್ಯಾಪಾರಸ್ಥರು ಗಣಪತಿ ವಿಗ್ರಹ ಪ್ರತಿಷ್ಠಾಪನೆ ಮತ್ತು ಮಾರಾಟ ಮಾಡಲು ನಗರಸಭೆ ಕಚೇರಿಯಿಂದ ಕಡ್ಡಾಯವಾಗಿ ಅನುಮತಿಯನ್ನು ಪಡೆಯಬೇಕು. ಹಾಸನ ನಗರಸಭಾ ವ್ಯಾಪ್ತಿಯಲ್ಲಿ ಗೌರಿ ಗಣೇಶ ವಿಗ್ರಹಗಳ ವಿಸರ್ಜನೆಗಾಗಿ ತಾತ್ಕಾಲಿಕವಾಗಿ ನಗರಸಭೆಯಿಂದ ನೀರು ತುಂಬಿದ ಟ್ರ್ಯಾಕ್ಟರ್ಗಳ ವ್ಯವಸ್ಥೆ ಮತ್ತು ತಾತ್ಕಾಲಿಕ ಗುಂಡಿಗಳನ್ನು ಈ ಕೆಳಕಂಡ ಸ್ಥಳಗಳಲ್ಲಿ ಮಾಡಲಾಗಿದ್ದು, ಸಾರ್ವಜನಿಕರು ಗಣಪತಿ ವಿಗ್ರಹಗಳನ್ನು ಟ್ರ್ಯಾಕ್ಟರ್ಗಳಲ್ಲಿ ಹಾಗೂ ತಾತ್ಕಾಲಿಕ ಗುಂಡಿಗಳಲ್ಲಿ ವಿಸರ್ಜಿಸಿ ಜಲಮೂಲಗಳ ಸಂರಕ್ಷಣೆಗೆ ಸಹಕಾರ ನೀಡಬೇಕು ಎಂದು ಕೋರಿದರು. ಚಿಕ್ಕ ಚಿಕ್ಕ ಗಣೇಶ ವಿಸರ್ಜನೆ ಮಾಡಲು ನೀರಿನ ಟ್ಯಾಂಕರ್ ವ್ಯವಸ್ಥೆಗೊಳಿಸಿರುವ ಸ್ಥಳಗಳ ವಿವರ, ಹೌಸಿಂಗ್ ಬೋರ್ಡ್, ಮಿನಿ ವಿಧಾನಸೌಧದ ಹತ್ತಿರ 2 ಟ್ರ್ಯಾಕ್ಟರ್ ವ್ಯವಸ್ಥೆ, ಕುವೆಂಪು ನಗರ ಗಣಪತಿ ದೇವಸ್ಥಾನದ ಹತ್ತಿರ 1 ಟ್ರ್ಯಾಕ್ಟರ್, ಸಾಲಗಾಮೆ ರಸ್ತೆ ಅರಳಿಕಟ್ಟೆ ಹತ್ತಿರ 2 ಟ್ರ್ಯಾಕ್ಟರ್, ಹೊಸಲೈನ್ ರಸ್ತೆ ಶ್ರೀ ಬಸವೇಶ್ವರ ಕಲ್ಯಾಣ ಮಂಟಪದ ಹತ್ತಿರ 1 ಟ್ರ್ಯಾಕ್ಟರ್, ಶಂಕರಿ ಮಠದ ರಸ್ತೆ ಶಂಕರಿ ಮಠದ ಮುಂಭಾಗ 1 ಟ್ರ್ಯಾಕ್ಟರ್, ಕರಿಗೌಡ ಕಾಲೋನಿ ಯುನೈಟೆಡ್ ಶಾಲೆ, ಉಡುಸಲಮ್ಮ ದೇವಸ್ಥಾನದ ಬಳಿ 1 ಟ್ರ್ಯಾಕ್ಟರ್, ಹಾಸನಾಂಬ ವೃತ್ತದ ಬಳಿ 3 ಟ್ರ್ಯಾಕ್ಟರ್, ದೇವಿಗೆರೆ ವೃತ್ತದಲ್ಲಿ 3 ಟ್ರ್ಯಾಕ್ಟರ್, ತಣ್ಣೀರು ಹಳ್ಳ ವೃತ್ತದ ಹತ್ತಿರ 1 ಟ್ರ್ಯಾಕ್ಟರ್, ಎಂಜಿ ರಸ್ತೆ ಆದಿಚುಂಚನಗಿರಿ ಕಲ್ಯಾಣ ಮಂಟಪದ ಹತ್ತಿರ 1 ಟ್ರ್ಯಾಕ್ಟರ್, ಆಡುವಳ್ಳಿ ಅರಳಿ ಮರದ ಮುಂಭಾಗ 1 ಟ್ರ್ಯಾಕ್ಟರ್, ಹೌಸಿಂಗ್ ಬೋರ್ಡ್ ಮುಖ್ಯ ರಸ್ತೆ ಪೃಥ್ವಿ ಚಿತ್ರಮಂದಿರದ ಹಾಗೂ ಸ್ಕೌಟ್ ಭವನದ ಮಧ್ಯಭಾಗ 1 ಟ್ರ್ಯಾಕ್ಟರ್, ಕೆಆರ್ಪುರಂ ಹೈಸ್ಕೂಲ್ ಫೀಲ್ಡ್ ಮೈದಾನದ ಬಳಿ 1 ಟ್ರ್ಯಾಕ್ಟರ್, ಹೇಮಾವತಿ ನಗರ ಮಾಜಿ ಶಾಸಕರ ಮನೆ ಮುಂಭಾಗ 1 ಟ್ರ್ಯಾಕ್ಟರ್, ಸಾಲಗಾಮೆ ರಸ್ತೆ ಆಕಾಶವಾಣಿ ಹತ್ತಿರ 1 ಟ್ರ್ಯಾಕ್ಟರ್, ಸಿದ್ದಯ್ಯನಗರದಲ್ಲಿ 1 ಟ್ರ್ಯಾಕ್ಟರ್, ಪಿಡಬ್ಲ್ಯೂಡಿ ಕಾಲೋನಿ ರವೀಂದ್ರನಗರ ಬಳಿ 1 ಟ್ರ್ಯಾಕ್ಟರ್, ಶಾಂತಿನಗರ 3ನೇ ಮೈನ್ 6ನೇ ಕ್ರಾಸ್ ರುದ್ರೇಗೌಡರ ಜಾಗದ ಮುಂದೆ 1 ಟ್ರ್ಯಾಕ್ಟರ್, ಸಾಲಗಾಮೆ ರಸ್ತೆ ಬಾಗಡೇರ ಕೊಪ್ಪಲು ದೇವಸ್ಥಾನದ ಹತ್ತಿರ 1 ಟ್ರ್ಯಾಕ್ಟರ್, ಲಕ್ಷ್ಮೀಪುರ ಜವೇನಹಳ್ಳಿ ಮಠದ ಮುಂಭಾಗ 1 ಟ್ರ್ಯಾಕ್ಟರ್, ಚನ್ನಪಟ್ಟಣ ಬಡಾವಣೆಯ ಕೋರ್ಟ್ ಮುಂಭಾಗ 1 ಟ್ರ್ಯಾಕ್ಟರ್, ಡಾಮ್ಗೆ ಕಣ್ಣಿನ ಆಸ್ಪತ್ರೆ ಹತ್ತಿರ 1 ಟ್ರ್ಯಾಕ್ಟರ್ಗಳನ್ನು ಗಣೇಶ ಹಬ್ಬದ ಸಂಜೆ ತಂದು ನಿಲ್ಲಿಸಲಾಗುವುದು. ಜೊತೆಗೆ ಗಣೇಶ ವಿಸರ್ಜನೆ ಮಾಡಲು ತಾತ್ಕಾಲಿಕ ಗುಂಡಿಗಳನ್ನು ನಗರಸಭೆಯ ಮತ್ತು ವಸ್ತು ಪ್ರದರ್ಶನದ ಆವರಣ ಮುಖ್ಯ ಪ್ರವೇಶ ದ್ವಾರದ ಬಳಿ ಅವಕಾಶ, ಮಹಾರಾಜ ಪಾರ್ಕ್ ಒಳಭಾಗ, ಸುಧಾ ಹೋಟೆಲ್ ಎದುರು ಹಾಗೂ ಸಾಲಗಾಮೆ ರಸ್ತೆ ಮಾರ್ನಾಮಿ ಮಂಟಪದ ಮುಂಭಾಗ ಅವಕಾಶ ಮಾಡಲಾಗಿದೆ. ಇದರಲ್ಲಿ ಗಣಪತಿ ವಿಸರ್ಜನೆ ಮಾಡಲು ಅವಕಾಶ ಕೊಡಲಾಗಿದೆ. ಯಾವುದೇ ಕೆರೆ, ನದಿ, ಹೊಳೆಗಳಲ್ಲಿ ಗಣಪತಿ ವಿಸರ್ಜನೆ ಮಾಡಲು ಅವಕಾಶ ಇರುವುದಿಲ್ಲ ಎಂದು ಹೇಳಿದರು. ಇದೇ ವೇಳೆ ನಗರಸಭೆ ಪರಿಸರ ಇಂಜಿನಿಯರ್ ವೆಂಕಟೇಶ್ ಪ್ರಸಾದ್, ಮಂಜುನಾಥ್, ಆನಂದ್ ಸೇರಿದಂತೆ ಇತರರು ಉಪಸ್ಥಿತರಿದ್ದರು. ಈ ಥರ ಪರಿಶೀಲನೆ ಮಾಡಕ್ಕೆ ಹೋದಾಗ ಈಗ ಗಣಪತಿ ಮಾಡೋದು ಇದ್ರೂ ಕೂಡ ರಾಜಕೀಯ ಒತ್ತಡದಲ್ಲಿ ಏನು ಮಾಡೋಕ್ಕಾಗಲ್ಲ, ಅಸಹಾಯಕರ ಈ ಸರಿ ಆ ಥರ ಮೊದಲೇ ಹೆಚ್ಚಿಗೆ ಕೊಟ್ಟಿದ್ವಿ. ಆ ಥರ ಈ ಸರಿ ಆ ಥರ ಮಾಡ್ತು ಅಂದರೆ ನಾವು ಸೀಜ್ ಮಾಡ್ತೀವಿ. ಆಮೇಲೆ ಕಂಪ್ಲೇಂಟ್ ಬುಕ್ ಮಾಡಿ ಕಾನೂನು ರೀತಿ ಏನು ಕ್ರಮ ತಗೋಬೇಕು ತಗೋತೀವಿ. ಯಾವುದೇ ಒಂದು ಒತ್ತಡಕ್ಕಾಗಲಿ ಅಥವಾ ಮುಲಾಜಿಗಾಗಲಿ ನಾವು ಒಳಗಾಗಲ್ಲ. ಕೆಲವರು ಸಮಸ್ಯೆ ಕೊಡ್ತಾರೆ, ಸುಮ್ಮನೆ ಮಾಡೋದು ಅವ್ರಿಗೆ ಹೇಳಿದೀವಿ. ಈಗ ನಾವು ಮೊದಲೇ ಅವ್ರಿಗೆ ಜಾಗ ಕೊಡುವಾಗಲೇ ನಾವು ಏನು ನೆಲಬಾಡಿಗೆನ ಪಾವತಿಸ್ಕೊಂಡು ಒಟ್ಟಿಗೆ ಪರ್ಮಿಷನ್ ಕೊಡ್ತೀವಿ. ಬೇರೆಯವ್ರಿಗೆ ಕಲೆಕ್ಟ್ ಮಾಡ್ಲಿಕ್ಕೆ ಅವಕಾಶ ಕೊಡಲ್ಲ.